ನಾನಿನ್ನು ಹೊರಡ್ತೀನಿ. ಬಾಯ್ ಬಾಯ್ ಬಾಯ್. ಯಾರ್ ಫೋನು? ಶ್ರೇಷ್ಠ ಆಂಟಿ ಫೋನ್ ಮಾಡ್ತಿದಾರ ಅಜ್ಜಿ. ಮೋಸ್ಟ್ಲಿ ಅಮ್ಮಂಗ್ ವಿಶ್ ಮಾಡಕ್ ಇರ್ಬೇಕು. ಅವಳಿಗೆ ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇಲ್ಲ ಬಿಡು. ಇಲ್ಲೇನಾರು ಒಳ್ಳೇದಾಗ್ತಿದ್ರೆ ಅದನ್ನ ಹಾಳು ಮಾಡಕ್ಕೆ ಫೋನ್ ಮಾಡಿರ್ತಾಳೆ. ಒಂದ್ ಕೆಲ್ಸ ಮಾಡು, ಕಟ್ ಮಾಡು ಫೋನ್, ಕಟ್ ಮಾಡು. ತಿರ್ಗಾ ತಿರ್ಗಾ ಕಟ್ ಮಾಡು, ಕಟ್ ಮಾಡು. ಏನು? ಎಮರ್ಜೆನ್ಸಿ, ಪ್ಲೀಸ್ ಕಾಲ್ ಮಿ ಅಂತ ಮೆಸೇಜ್ ಹಾಕಿದ್ದಾರೆ. ಕುಸುಮ, ಅದೇನೋ ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದಾಳಲ್ಲ, ಏನಿರ್ಬೋದು? ತನ್ಮಯ್, ಫೋನ್ ಎತ್ತು ಮಾತಾಡು. ಏನಾದ್ರೂ ತೊಂದರೆ ಆಗಿರ್ಬೋದು. ಇಷ್ಟೊಂದು ಸಲ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ತೊಂದರೆ ಆಗಿರ್ಬೇಕು. ಮಾತಾಡು ತನ್ಮಯ್. ಅದೆಲ್ಲ ಏನಿರಲ್ಲ. ಆ ಮನೆ ಹಾಳು ತಾಂಡವು ಅವಳು ಇಬ್ರು ಸೇರಿ ಏನೋ ಹೊಸ ನಾಟಕ ಮಾಡ್ತಿದ್ದಾರೆ. ಅದಕ್ಕೆ ಪದೇ 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 ಫೋನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಡೀರಿ ನಡೀರಿ, ನೀವು ಮಾತ್ರೆ ತಗೊಳ್ಳಿ, ನಡೀರಿ. ಇಲ್ಲಿ ನೋಡಿ ಅಜ್ಜಿ. ಅಯ್ಯೋ, ಇವನ್ಗೇನಾಯ್ತು? ಆಂಟಿ, ಯಾಕಿದ್ರಲ್ಲ ಫೋಟೋ ಕಳ್ಸಿದೀರಾ? ಪಪ್ಪ ಹುಷಾರಾಗಿದ್ದಾರೆ ತಾನೆ? ನೀವು ಸುಳ್ಳು ಹೇಳ್ತೀರಾ ತಾನೆ? ನಾನು ನಿಜವಾಗ್ಲೂ ಯಾವ ನಾಟಕನೂ ಮಾಡ್ತಿಲ್ಲ. ನೀವಪ್ಪ ನಿಜವಾಗ್ಲೂ ಪಾಯ್ಸನ್ ತಗೊಂಡಿದ್ದಾನೆ. ತುಂಬಾ ಒದ್ದಾಡ್ತಿದ್ದಾನೆ. ಪ್ಲೀಸ್ ಎಲ್ರೂ ಕರ್ಕೊಂಡು ಬೇಗ ಬಾ. ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಒದ್ದಾಡ್ತಿದ್ದ ವಿಷಯ ಮದುವೆ ವಿಷಯ. ದೇವ್ರೆ, ನಿಮ್ ಜೀವನ ಆರಾಮಾಗಿರ್ಬೇಕು. ನೀವು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಹೋದಾಗ ನಿಮ್ಮ ಖುಷಿ, ನೋವು, ದುಃಖ, ಸುಸ್ತು ಇದು ಯಾವುದನ್ನು ಹೇಳ್ಕೊಳ್ದೇನು ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಜೀವ ಮನೇಲಿರ್ಬೇಕು. ನಿಮ್ಮ ಜೊತೆ ಪ್ರತಿ ಕ್ಷಣ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕೋದಕ್ಕೆ ನಿಮ್ದು ಅನ್ನೋ ಒಂದು ಸ್ವಂತ ಜೀವ ಬೇಕು. ನೀವು ಹೇಳ್ದಾಗೆ ನಾನು ಮದುವೆ ಆಗ್ತೀನಿ, ಆದ್ರೆ ಹಸೆ ಮಣೆ ಮೇಲೆ ನೀವು ಕೂರ್ಬೇಕು ಅಷ್ಟೇ. ನಾನು ಕಟ್ಟೋ ಆ 3 ಗಂಟು ನಿಮ್ ಕತ್ತಿಗೆ ಆಗಿರ್ಬೇಕು. ನಾನಿಡೋ ಕುಂಕುಮ ನಿಮ್ ಹಣೆಗಾಗಿರ್ಬೇಕು. Bhagya, I love you. Will you marry me?
ನಾನು ಕಟ್ಟೋ ಆ 3 ಗಂಟು ನಿಮ್ ಕತ್ತಿಗೆ ಆಗಿರ್ಬೇಕು. ನಾನಿಡೋ ಕುಂಕುಮ ನಿಮ್ ಹಣೆಗಾಗಿರ್ಬೇಕು. ಭಾಗ್ಯ, ಐ ಲವ್ ಯು. ವಿಲ್ ಯು ಮ್ಯಾರಿ ಮೀ? ಏನು ಎಲ್ರು ಭಾರಿ ತಲೆ ಕೆಡ್ಸ್ಕೊಂಡಿರೋ ಕಾಣಿಸ್ತಾ ಇದೆ. ಹಾಗೇನಿಲ್ಲ, ಬನ್ನಿ ಬಿಗ್ರೆ ಬನ್ನಿ. ನೋಡಿ, ನೀವು ಇನ್ನೇನು ತಲೆ ಕೆಡ್ಸ್ಕೋಬೇಡಿ. ಇನ್ ಯಾವತ್ತು ತಾಂಡವು ನಿಮ್ ತಂಟೆಗೆ ಬರದೇ ಇರೋ ತರ ನಾನು ಏರ್ಪಾಟ್ ಮಾಡಿದ್ದೀನಿ. ಅಲ್ಲ ಬಿಗ್ರೆ, ನೀವು ಸೀದಾ ಅರೆಸ್ಟೇ ಮಾಡಿಸ್ಬಿಟ್ರಲ್ಲ, ಅದು ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೂ ನನಗೆ ಈ ನಿರ್ಧಾರ ತಗೊಳ್ಳೇಬೇಕಾಗಿತ್ತು. ಬರ್ತಾ ಬರ್ತಾ ತುಂಬಾ ತಪ್ಪು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಆ ನಿರ್ಧಾರ ತಗೊಂಡೆ. ಹೌದು, ನಿಮ್ಗೆಲ್ಲ ಇದನ್ನ ನಾನು ಹೇಳಬೇಕಾಗಿತ್ತು. ಹೇಳದೆ ನಿರ್ಧಾರ ತಗೊಂಡೆ. ಕಾನೂನಿನ ಪ್ರಕಾರ ನಾನು ಮಾಡಿದ್ದು ಸರಿನೇ. ನಿಮ್ಗೆ ಹೇಳದೆ ಮಾಡಿದ್ದು ತಪ್ಪು ಮಾಡಿದೆ ಅನಿಸ್ತು. ಅದಕ್ಕೆ ಹೇಳೋಗೋಣ ಅಂತ ಬಂದೆ. ಅಯ್ಯೋ, ಹಾಗೇನಿಲ್ಲ ಕಾಮತ್ ಅವರೇ, ನೀವು ಸರಿಯಾಗಿ ಮಾಡಿದ್ದೀರಾ, ಯಾವ ತಪ್ಪು ಮಾಡಿಲ್ಲ. ಮಾವ, ನೀವೆಲ್ಲಿ? ನೋಡಮ್ಮ ಭಾಗ್ಯ, ತಾಂಡವನ್ನ ಅರೆಸ್ಟ್ ಮಾಡಿಸಿದ್ದೀನಿ. ಒಂದು ಮಾತು ನಿಮ್ಮ ಹತ್ರ ನಾನು ಕೇಳಲಿಲ್ಲ. ಎಲ್ಲಿ ತಪ್ಪು ಮಾಡಿದ್ದೀನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಹೇಳೋಗೋಣ ಅಂತ ಬಂದೆ. ನೀನು ಹೇಳಮ್ಮ ಭಾಗ್ಯ, ನಾನು ಮಾಡಿದ್ರಲ್ಲಿ ಏನಾದರೂ ತಪ್ಪಿದೆಯೇನಮ್ಮ? ಒಂದು ವೇಳೆ ನಾನು ಮಾಡಿದ ತಪ್ಪು ಅನ್ನೋದಾದ್ರೆ ಹೇಳಮ್ಮ. ಇಲ್ಲ ಮಾವ, ಹಾಗೆಲ್ಲ ಏನೂ ಇಲ್ಲ, ನೀವು ಸರಿಯಾಗಿ ಮಾಡಿದ್ದೀರಿ. ಆ ಶಿಕ್ಷೆ ಸರಿಯಾಗೇ ಇದೆ. ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗ್ಲೇಬೇಕಲ್ಲ ಮಾವ. ಪ್ರಾಯಶ್ಚಿತ್ತಕ್ಕಾದ್ರೂ ಸರಿ, ಪಶ್ಚಾತ್ತಾಪಕ್ಕಾದ್ರೂ ಸರಿ. ಸರ್ 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 ಬೇಡ ಸರ್, ಬೇಡ ಸರ್, ಸರ್ 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 ದಯವಿಟ್ಟು ದಯವಿಟ್ಟು ಬೇಡ ಸರ್. ಸರ್ ಒಂದೇ ಒಂದು ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಸರ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಅಯ್ಯೋ ಅಯ್ಯೋ, ಜೈಲ್ ಒಳಗಡೆ ಎಲ್ಲ ಬೇಡ ಸರ್. ಸರ್ ಅಲ್ಲೇ ಕೂತ್ಕೋತೀನಿ ಸರ್, ಅಲ್ಲೇ ಕೂತ್ಕೋತೀನಿ. ಅಯ್ಯೋ ಸರ್ 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 ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಬೇಡ ಸರ್, ಸರ್ ಅಲ್ಲೇ ಕೂತ್ಕೋತೀನಿ ಸರ್. ಜೈಲ್ ಒಳಗಡೆ ಬೇಡ ಸರ್. ಸರ್ ದಯವಿಟ್ಟು ಸರ್, ಸರ್ ಸರ್ ಬೇಡ ಸರ್. ಸರ್ ಲಾಕ್ ಮಾಡಬೇಡಿ ಸರ್. ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ರೇ, ಅವ್ನು ಫೋನ್ ಕಿತ್ಕೊಳ್ರಿ. ಫೋನ್ ಕೊಡೋ ಸರ್, ಕೊಡೋ ಇಲ್ಲಿ ಫೋನು. ಸರ್ ಓಕೆ ಸರ್, ಅಲ್ಲೇ ಬರ್ತೀನಿ ಸರ್. ಈಗ ಕೊಡೋ ಇಲ್ಲಿ ಫೋನು. ಸರ್ ಪ್ಲೀಸ್ ಸರ್, ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಏನ್ ಒಬ್ನೇ ಬಂದಿದ್ಯಾ? ಇದನ್ನ ಫ್ಯಾಮಿಲಿ ಕರ್ಕೊಂಬರಕ್ಕೆ ತೀರ್ಥ ಕ್ಷೇತ್ರನ ಏನ್ ಮಾಡ್ಕೊಂಬಂದೆ? ಕೊಳೆನಾ? ನೋಡ ಕೊಳೆ ದೊಡ್ಡ ಮನುಷ್ಯನ್ ತರ ಕಾಣ್ತಾ ಇದೆಯಾ? ಒಬ್ಬನೇ ಬಂದ ಅಥವಾ ಲಾಯರ್ಗೆ ಯಾರು ಬಂದಿಲ್ವಾ? ನಿನ್ನ ಬಿಡ್ಕೊಳಕ್ ಯಾರು ಬಂದಿಲ್ವಾ? ನಿಂಗೊತ್ತ ಯಾರು ಇಲ್ವಾ? ಇವ್ಳಿಗೇನಾಯ್ತು? ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ದಾಳೆ? ಕ್ಲಾಸಿಗೆ ಬೇರೆ ಬಂದಿಲ್ಲ ಇವತ್ತು. ಹೇ ಡ್ಯೂಡ್, ಏನಾಯ್ತು? ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ಎಲ್ಲ ಓಕೆನಾ? ಕ್ಲಾಸಿಗೆ ಟೈಮ್ ಆಯ್ತು, ಇಲ್ಲಿ ಯಾಕೆ ಕೂತಿದ್ಯಾ? ಬಾ ಹೋಗೋಣ. ನಾನ್ ಬರಲ್ಲ ಕಣೆ, ನಂಗೆ ಯಾಕೋ ಮೂಡಿಲ್ಲ. ನೀನ್ ಹೋಗು. ತನ್ವಿ ಕಮಾನ್, ಎಕ್ಸಾಮ್ ಬೇರೆ ಹತ್ರ ಬಂತು. ಕ್ಲಾಸಿಗೆ ಬರಲ್ಲ ಅಂದ್ರೆ ಹೇಗೆ? ನೀನ್ ಇವಾಗ ಏನೇನೋ ಹೇಳ್ಬೇಡ, ನಾನ್ ತುಂಬಾ ಇರಿಟೇಷನ್ ಅಲ್ಲಿ ಇದ್ದೀನಿ. ನೀನ್ ಇವಾಗ ಹೋಗು. ಸರಿ ಆಯ್ತು.
ಪಪ್ಪಂಗ್ ಫೋನ್ ಮಾಡ್ಲಾ? ಯಾಕೋ ಅವ್ರ ಹತ್ರ ತುಂಬಾ ಮಾತಾಡ್ಬೇಕು ಅನ್ಸ್ತಿದೆ. ಹಿಂಗೆ ಇದ್ರೆ ಸರಿ ಹೋಗಲ್ಲ. ಫೋನ್ ಮಾಡಿ ಮಾತಾಡ್ತೀನಿ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು. ಎಲ್ಲ ಈ ಶ್ರೇಷ್ಠದಿಂದಾನೆ. ತೆಪ್ಪಗ್ ಸುಮ್ಮನೆ ಇದ್ದಿದ್ರೆ ಎಲ್ಲ ಸರಿಯಾಗಿರೋದು. ಏನೋ ಒಂದು ದೊಡ್ಡ ಸಾಧನೆ ಮಾಡಕ್ ಹೊರಟು. ಇವಾಗ ನಾನು ಈ ಪರಿಸ್ಥಿತಿಯಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ. ಸರ್ ನನ್ನ ಫೋನ್ ರಿಂಗ್ ಆಗ್ತಿದೆ ಸರ್, ದಯವಿಟ್ಟು ಕೊಡ್ತೀರಾ? ಆನ್ಸರ್ ಮಾಡ್ತೀನಿ. ಬೇರೇನ್ ಬೇಡವಾ? ಒಳಗಡೆ ಕುತ್ಕೊಳ್ಳಕ್ಕೆ ಸಿಂಹಾಸನ ಏನಾದ್ರು ಬೇಕಾ? ಹೋಗ ಸುಮ್ನೆ. ಫೋನ್ ಅಂತೆ ಫೋನು. ಸರ್ ಪ್ಲೀಸ್ ಸರ್ ಅಟ್ಲೀಸ್ಟ್ ಯಾರು ಫೋನ್ ಮಾಡ್ತಿದ್ದಾರೆ ಅಂತನಾದ್ರೂ ಹೇಳಿ ಸರ್ ಪ್ಲೀಸ್. ಯಾರೋ ತನ್ವಿ ಅಂತ. ಸರ್ ತನ್ವಿ ನನ್ನ ಮಗಳು ಸರ್. ಪಾಪ ಅಪ್ಪನ್ ನೆನಪಾಗ್ತಿದೆ ಅನ್ಸತ್ತೆ. ಪ್ಲೀಸ್ ಸರ್ ಕೊಡಿ ಸರ್, ನಾನು ಮಾತಾಡ್ತೀನಿ. ಓ, ಮಗಳು ಇವಾಗ ನೆನಪಾದ್ಲ ನಿನ್ಗೆ? ಸೂಸೈಡ್ ಅಟೆಂಪ್ಟ್ ಮಾಡ್ಬೇಕಾದ್ರೆ ಮಗಳು ಮೇಲಿನ ಪ್ರೀತಿ ಯಾವ್ದು ನೆನಪಾಗ್ಲಿಲ್ಲ ಅಲ್ವಾ? ಅಥವಾ ನಿನ್ನ ಮೊದಲನೇ ಹೆಂಡತಿ ಹತ್ರ ನಿನ್ ಮಗನ್ನ ಬಿಟ್ಟು ಹೋಗ್ಬೇಕಾದ್ರೆ ಅವಾಗೂ ನೆನಪಾಗ್ಲಿಲ್ಲ ಅಲ್ವಾ? ಹೋಗ ಸುಮ್ನೆ. ಸರ್ ಪ್ಲೀಸ್ ಸರ್ ಸರ್ ಮಗಳು ಫೋನ್ ಸರ್.